ಹಲೋ ನಮಸ್ಕಾರ, ಕ್ರೇಜಿ ಪುಟ್ಟಿಗೆ ಸ್ವಾಗತ. ನಾನು ರೇಣುಕಾ. ನಾನಿವತ್ತು ಒಂದು ಒಳ್ಳೆ ರೆಸಿಪಿನ ವಿಡಿಯೋ ಮಾಡಿದ್ದೀನಿ. ಏನಪ್ಪ ಅಂದರೆ ಶುಗರ್ ಇರೋರು ತುಂಬ ಇಷ್ಟಪಡೋವಂಥ ರೆಸಿಪಿ ಇದು. ಯಾಕಂದರೆ ಶುಗರ್ ಇರೋರಿಗೆ ಹಾಗಲಕಾಯಿ ತುಂಬ ಒಳ್ಳೆಯದಲ್ವಾ. ಸೊ ಅವ್ರಿಗೆ ಹಾಗಲಕಾಯಿ ಗೊಜ್ಜು ಈ ಥರ ಮಾಡ್ಕೊಂಡು ತಿಂದು ಬೇಜಾರಾಗಿರೋರಿಗೆ ಸೊ ಇದನ್ನು ಹಾಗಲಕಾಯಿ ಫ್ರೆಂಚ್ ಫ್ರೈ ಮಾಡ್ಕೊಂಡು ತಿನ್ನಿ. ತುಂಬ ಟೇಸ್ಟಿಯಾಗಿರುತ್ತೆ, ಸಂಜೆ ಸ್ನ್ಯಾಕ್ಸ್ ಥರ. ಬಟ್ ಕಹಿ ಅನ್ನೋದು ಗೊತ್ತೇ ಆಗಲ್ಲ. ಸೊ ಆಲೂಗಡ್ಡೆ ಫ್ರೆಂಚ್ ಫ್ರೈನ ನೀವು ಆಲ್ಮೋಸ್ಟ್ ನೋಡಿರ್ತೀರ. ಸೊ ಹಾಗಲಕಾಯಿ ಫ್ರೆಂಚ್ ಫ್ರೈ ಹೇಗೆ ಮಾಡೋದಂತ ವಿಡಿಯೋನ ಪೂರ್ತಿಯಾಗಿ ನೋಡಿ. 2 ಹಾಗಲಕಾಯಿನ ನಾನು ತೊಳೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಆಲೂಗಡ್ಡೆನ ಹೇಗೆ ಥರ ಪೀಸ್ ಮಾಡ್ಕೋತಾರೋ ಅದೇ ಥರ ಹಾಗಲಕಾಯಿನೂ ಕೂಡ ಪೀಸ್ ಮಾಡ್ಕೋಬೇಕು. ಎಲ್ಲನೂ ಪೀಸ್ ಮಾಡಿಕೊಂಡು ತುಂಬ ತೆಳುವಾಗಿ ಪೀಸ್ ಮಾಡ್ಕೋಬೇಕು. ಯಾಕಂದರೆ ಅದು ಕ್ರಿಸ್ಪಿಯಾಗಿ ಮತ್ತು ಕುರ್ಕುರನ್ನ ಥರ ಬರಬೇಕು ಅಂದರೆ ತುಂಬ ತೆಳುವಾಗಿ ಕಟ್ ಮಾಡ್ಕೋಬೇಕು. ಸೊ ಇದಕ್ಕೆ ನಾನು ಹಾಗಲಕಾಯಿ ಫ್ರೆಂಚ್ ಫ್ರೈಗೆ 2 ಸ್ಪೂನು ಕಾರ್ನ್ಫ್ಲೋರ್ ಹಿಟ್ಟು, 2 ಸ್ಪೂನು ಕಡಲೆ ಹಿಟ್ಟು, 2 ಸ್ಪೂನು ಅಕ್ಕಿ ಹಿಟ್ಟು, 3 ಹಾಕ್ತಿದ್ದೀನಿ. ಸೊ ಇದಕ್ಕೆ ಒಂದು 3/4 ಸ್ಪೂನು ಅಥವಾ ಅರ್ಧ ಸ್ಪೂನು ಗರಂ ಮಸಾಲ, ಅರ್ಧ ಸ್ಪೂನು ಪೆಪ್ಪರ್ ಪೌಡ್ರು, 1 ಸ್ಪೂನ್ ಖಾರದ ಪುಡಿ ಮತ್ತು 1 ಸ್ಪೂನು ಚಾಟ್ ಮಸಾಲ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ, ತೊಂದರೆ ಇಲ್ಲ. ಮನೇಲಿದ್ದರೆ ಹಾಕೋಬೋದು, ಟೇಸ್ಟ್ ಕೊಡುತ್ತೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ನಾನು ಇದಕ್ಕೆ. 1 ಚಿಟಿಕೆ ಸೋಡಾ, ತುಂಬ ಜಾಸ್ತಿನೂ ಹಾಕ್ಬಾರ್ದು, 1 ಚಿಟಿಕೆ ಅಷ್ಟೇ. ನೋಡಿ ಅದು ಕಾಣಿಸೋದೇ ಇಲ್ಲ, 1 ಚಿಟಿಕೆ ಹಾಕಿದ್ದೀನಿ. ಅಷ್ಟು ಸೋಡಾ ಹಾಕ್ಕೊಳ್ಳಿ. ಸೋಡಾ ಹಾಕ್ಕೊಂಬಿಟ್ಟು ಇದನ್ನು ನೋಡಿ ಕಲಿಸ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡೇ ಕಲಿಸ್ಕೊಳ್ಳಿ. ಯಾಕಂದರೆ ತೆಳ್ಳಗಾಗಬಾರ್ದು, ಇದು ತುಂಬ ತೆಳ್ಳಗಾಗಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು. ಆ ಥರ ಕಲಿಸ್ತಾ ನೀರು ಹಾಕಬೇಕು. ನೋಡಿ ದೋಸೆ ಹಿಟ್ಟಿನ ಅದಕ್ಕೆ ಇದೆ. ಸೊ ಇದನ್ನು ಎಲ್ಲನೂ ನಾವು ತಟ್ಟೆಯಲ್ಲಿ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಹಾಗಲಕಾಯಿನ, ಅದಕ್ಕೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ಎಣ್ಣೆ ಕಾದಿದೆ ನೋಡ್ಕೊಂಬಿಟ್ಟು, ಸೊ ನಾವು ಉದ್ರಾಗಾದ್ರೂ ಬಿಡಿ, ಒಂದೊಂದು ಪೀಸ್ ಆದರೂ ಬಿಡಿ. ನಿಮಗೆ ಎಣ್ಣೆ ಸಿಡಿಯುತ್ತೆ ಅನ್ನೋ ಭಯ ಇದ್ದರೆ ಒಂದೊಂದೇ ಪೀಸ್ ಬಿಡ್ಬೋದು. ಸೊ ನಾನು ಇವಾಗ ಎಲ್ಲನೂ ಉದ್ರಾಗಿ ಬಿಡ್ತಿದ್ದೀನಿ. ಸೊ ಅದು ಒಂದು ವೇಳೆ ಗಂಟಾದರೂ ಕೂಡ ಅದು ಎಣ್ಣೆಯಲ್ಲಿ ಬೇಯ್ತಾ ಅದು ಸ್ವಲ್ಪ ಬಿಟ್ಕೊಳ್ಳುತ್ತೆ, ತೊಂದರೆ ಇಲ್ಲ. ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ, ಯಾಕಂದರೆ ತುಂಬ ಕ್ರಿಸ್ಪಿಯಾಗಿ ಬೇಕು ಅನ್ನೋರಿಗೆ ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ. ನೋಡಿ ಇವಾಗ ನಾನು ಅದನ್ನು ಉಲ್ಟಾ ಹಾಕ್ತಿದ್ದೀನಿ. ಸೊ ಲೋ ಫ್ಲೇಮಲ್ಲೇ ಮಾಡಿಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ಇವಾಗ ಇದು ಎಷ್ಟು ಕ್ರಿಸ್ಪಿಯಾಗಿದೆ ಅಂದರೆ ನೋಡಿ, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಸಂಜೆ ಸ್ನ್ಯಾಕ್ಸು, ಹಾಗಲಕಾಯಿ ಚಟ್ನಿ ಪುಡಿ, ಗೊಜ್ಜು ಇದೆಲ್ಲ ತಿಂದು ಬೇಜಾರಾಗಿದ್ದರೆ ಸೊ ಈ ಥರನೂ ಒಂದು ಟ್ರೈ ಮಾಡ್ಬೋದು. ಬಟ್ ಎಲ್ಲರೂ ತಿನ್ಬೋದು, ಮಕ್ಕಳು ತಿನ್ಬೋದು. ಯಾಕಂದರೆ ಇದು ಕಹಿ ಅನಿಸೋದೇ ಇಲ್ಲ. ಬೇಕಾದರೆ ಮಾಡ್ಕೊಂಡು ತಿಂದು ನೋಡಿ, ಕಹಿ ಬರಲ್ಲ ಇದಕ್ಕೆ. ತುಂಬ ಅಂದರೆ ನೀವು ಪುದೀನ ಚಟ್ನಿ ಆಗಿರ್ಬೋದು, ಇಲ್ಲ ಟೊಮೊಟೊ ಸಾಸ್. ನಾನು ಟೊಮೊಟೊ ಸಾಸ್ ಜೊತೆ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಟೊಮೊಟೊ ಸಾಸ್ ಜೊತೆ ತಿನ್ಬೋದು, ಇಲ್ಲಾಂದರೆ ಪುದೀನ ಚಟ್ನಿನೂ ಕೂಡ ಮಾಡ್ಕೊಂಡು ತಿನ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.